ಸಂಸತ್ನ ವಿಶೇಷ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಸೇರಿದಂತೆ ಒಟ್ಟು 3 ಮಸೂದೆಗಳ ಬಗ್ಗೆ ಇವತ್ತು ಗಂಭೀರವಾದಂತಹ ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಲೋಕಸಭೆಗೆ ಆಗಮಿಸಿದ ಪ್ರಧಾನಿ ಮೋದಿ ಮಸೂದೆ ಬಗ್ಗೆ ಇವತ್ತು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ನಾರಿ ಬಿಲ್ ವಿರೋಧಿಸುವವರನ್ನ ದೇಶದ ಮಹಿಳೆಯರು ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅಂತ ಮೋದಿ ಅವರು ಹೇಳಿದ್ದಾರೆ. ಇದು ರಾಜಕೀಯ ಹಿತಾಸಕ್ತಿ ವಿಚಾರ ಅಲ್ಲ, ಇದರಲ್ಲಿ ಯಾವುದೇ ರಾಜಕೀಯ ಕೂಡ ಬೇಡ ಅಂತ ವಿಪಕ್ಷಗಳಿಗೆ ತಿವಿದಿದ್ದಾರೆ. ಇನ್ನು ನಾರಿ ಶಕ್ತಿ ಬಿಲ್ನ ಕ್ರೆಡಿಟನ್ನು ವಿಪಕ್ಷದವರೇ ತಗೊಳ್ರಪ್ಪ, ನಾಳೆನೇ ಅಡ್ವರ್ಟೈಸ್ಮೆಂಟ್ ಹಾಕಿಸ್ತೀವಿ, ಯಾರ ಫೋಟೋ ಬೇಕೋ ಅದನ್ನು ಹಾಕಿಸ್ತೀವಿ, ನಮಗೇನು ಅದ್ರ ಕ್ರೆಡಿಟ್ ಬೇಡ ಅಂತ ಕೂಡ ಮೋದಿಯವರು ಹೇಳಿದ್ದಾರೆ. ಹಾಗಾದರೆ ಇವತ್ತು ಮೋದಿಯವರ ಸಮರ್ಥನೆ ಸಂಸತ್ನಲ್ಲಿ ಹೇಗಿತ್ತು ನೋಡೋಣ ಬನ್ನಿ. ಸಂಸತ್ತಿನಲ್ಲಿ ನಾರಿ ಶಕ್ತಿ ಬಿಲ್ ಬಗ್ಗೆ ಚರ್ಚೆ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಸಮರ್ಥನೆ. ನಾರಿ ಬಿಲ್ ವಿರೋಧಿಸುವವರನ್ನ ಮಹಿಳೆಯರು ಕ್ಷಮಿಸಲ್ಲ, ಇದು ರಾಜಕೀಯ ಹಿತಾಸಕ್ತಿ ವಿಚಾರ ಅಲ್ಲ. ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಸಂಸತ್ ವಿಶೇಷ ಅಧಿವೇಶನದಲ್ಲಿ ಮಹತ್ವದ ಚರ್ಚೆಗಳು ನಡೆಯುತ್ತಿದೆ. ಲೋಕಸಭೆಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ನಾರಿ ಶಕ್ತಿ ಬಿಲ್ ಬಗ್ಗೆ ಸಮರ್ಥನೆ ಮಾಡಿಕೊಂಡ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಅತ್ಯಂತ ನಿರ್ಣಾಯಕ ದಿನ. ಮಹಿಳೆಯರಿಗೆ 33% ಮೀಸಲಾತಿ ಅಗತ್ಯ. ಪ್ರಜಾಪ್ರಭುತ್ವದಲ್ಲಿ ಕಾಲಮಾನಕ್ಕೆ ತಕ್ಕಂತೆ ಬದಲಾವಣೆ ಅಗತ್ಯ. ಇಂತಹ ನೀತಿ ನಿಯಮಗಳ ಜಾರಿಯಲ್ಲಿ ಭಾಗಿಯಾಗಿರುವ ನಾವೆಲ್ಲರೂ ಅದೃಷ್ಟವಂತರು ಎಂದರು. ಇನ್ನು ನಾರಿ ಬಿಲ್ ವಿರೋಧಿಸುವವರನ್ನ ಮಹಿಳೆಯರು ಕ್ಷಮಿಸಲ್ಲ, ಇದು ರಾಜಕೀಯ ಹಿತಾಸಕ್ತಿ ವಿಚಾರ ಅಲ್ಲ. ವಿಪಕ್ಷಗಳಿಗೂ ಇದರಲ್ಲಿ ಲಾಭ ಇದೆ. ರಾಜಕೀಯ ಬೇಡ ಎಂದು ಭಾಷಣ ಮಾಡುತ್ತಲೇ ವಿಪಕ್ಷಗಳಿಗೆ ಪ್ರಧಾನಿ ಮೋದಿ ತಿವಿದ್ರು. ಅಷ್ಟೇ ಅಲ್ಲ, ದೇಶದ ಸಹೋದರಿಯರ ಮೇಲೆ ಭರವಸೆ ಇಡಿ ಎಂದ ನಮೋ ಕಿವಿಮಾತು ಹೇಳಿದ್ರು. शक्ति देश के गौरव को बढ़ाने वाले परचम लहराने में कहीं पीछे नहीं है जी। हम गर्व कर सके इस प्रकार से जीवन के अलग अलग क्षेत्रों में आज हमारी माताएं बहनें बहुत बड़ा योगदान, हमारी बेटियां तो कमाल कर रही हैं जीवन के हर क्षेत्र में। इतना बड़ा सामर्थ्य, उसको हम हिस्सेदारी से रोकने के लिए क्यों इतनी ताकत खपा रहे हैं जी? उनके जुड़ने से सामर्थ्य बढ़ने वाला है। और इसलिए मैं आज अपील करने आया हूं आपके पास कि इसको ರಾಜನೀತಿ के तराजू से मत तोलिए. ಮಸೂದೆಯಿಂದ ಯಾವ ರಾಜ್ಯಗಳಿಗೂ ಅನ್ಯಾಯವಾಗಲ್ಲ, ಬೇಕಿದ್ರೆ ನಾನು ಗ್ಯಾರಂಟಿ ಕೊಡ್ತೇನೆ ಎಂದ ಮೋದಿ. ಇನ್ನು ಮಹಿಳಾ ಮೀಸಲಾತಿ ಮಸೂದೆಯಿಂದ ದೇಶದ ಯಾವ ರಾಜ್ಯಗಳಿಗೂ ಅನ್ಯಾಯವಾಗಲ್ಲ, ಬೇಕಿದ್ರೆ ನಾನು ಗ್ಯಾರಂಟಿ ಕೊಡ್ತೇನೆ ಎಂದು ಪ್ರಧಾನಿ ಮೋದಿ ಹೇಳಿದ್ರು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ದಕ್ಷಿಣ ರಾಜ್ಯಗಳಿಗೂ ಅನ್ಯಾಯವಾಗಲ್ಲ. ಹೀಗಾಗಿ ಮಹಿಳಾ ಮಸೂದೆ ಬೆಂಬಲಿಸಲು ಯಾರೂ ಹಿಂಜರಿಯಬೇಡಿ ಎಂದು ವಿಪಕ್ಷಗಳಿಗೆ ಮೋದಿ ಮನವಿ ಮಾಡಿಕೊಂಡ್ರು. आज बड़ी जिम्मेवारी के साथ इस सदन में इस पवित्र जगह से कहना चाहता हूं, चाहे दक्षिण हो, उत्तर हो, पूर्व हो, पश्चिम हो, छोटे राज्य हो, बड़े राज्य हो, मैं आज एक जिम्मेवारी से कहना चाहता हूं कि निर्णय प्रक्रिया किसी के साथ भी भेदभाव नहीं करेगी। ये निर्णय प्रक्रिया किसी के साथ अन्याय नहीं करेगी। भूतकाल में जो सरकारें रही और जिनके कालखंड में जो परिसीमन हुआ और जो अनुपात उस समय से चला आ रहा है, ನಾರಿ ಶಕ್ತಿ ಬಿಲ್ ವಿಚಾರದಲ್ಲಿ ಕ್ರೆಡಿಟ್ ಬಯಸಿಲ್ಲ, ಬೇಕಿದ್ದರೆ ವಿಪಕ್ಷಗಳಿಗೆ ಕ್ರೆಡಿಟ್ ನೀಡುತ್ತೇವೆ, ಕ್ರೆಡಿಟ್ ಬ್ಲಾಂಕ್ ಚೆಕ್ ನಿಮಗೆ ಕೊಡುತ್ತಿದ್ದೇವೆ. ಸದನದಲ್ಲಿ ವಿಪಕ್ಷಗಳ ಕಾಲೆಳೆದ ಪ್ರಧಾನಿ ಮೋದಿ. ಇನ್ನು ಮಹಿಳಾ ಮೀಸಲಾತಿ ಮಸೂದೆ ವಿಚಾರದಲ್ಲಿ ಕ್ರೆಡಿಟ್ ಬಗ್ಗೆ ಬಯಸಿಲ್ಲ, ಬೇಕಿದ್ರೆ ವಿಪಕ್ಷಗಳಿಗೆ ಕ್ರೆಡಿಟ್ ನೀಡುತ್ತೇವೆ, ಕ್ರೆಡಿಟ್ ಬ್ಲಾಂಕ್ ಚೆಕ್ ನಿಮಗೆ ಕೊಡುತ್ತಿದ್ದೇವೆ, ನಾಳೆ ಜಾಹೀರಾತು ಸಹ ಕೊಡುತ್ತೇವೆ ಎನ್ನುವ ಮೂಲಕ ಸದನದಲ್ಲಿ ಪ್ರಧಾನಿ ಮೋದಿ ವಿಪಕ್ಷಗಳ ಕಾಲೆಳೆದರು. हमें क्रेडिट नहीं चाहिए, जैसे ये पारित हो जाए मैं कल एडवर्टाइजमेंट दे करके सबका धन्यवाद करने के लिए तैयार, सबकी फोटो छपवाने के लिए तैयार। क्रेडिट आप ले लो, चलो क्रेडिट की चिंता है क्या है जी, ले लो ना क्रेडिट। आपको जिसकी फोटो छपवानी है सरकारी खर्चे से हम करवा देंगे। सामने से क्रेडिट का ब्लैंक चेक आपको दे रहा हूं। ಒಟ್ಟಾರೆ ಲೋಕಸಭೆಗೆ ಆಗಮಿಸಿದ ಪ್ರಧಾನಿ ಮೋದಿ ನಾರಿ ಶಕ್ತಿ ಮಸೂದೆ ಬಗ್ಗೆ ಭಾಷಣ ಮಾಡಿದ್ರು. ಮಹಿಳಾ ಮೀಸಲಾತಿ ಮಸೂದೆ ವಿರೋಧಿಸಿದ್ರೆ ಮುಂದಿನ ದಿನಗಳಲ್ಲಿ ಸುದೀರ್ಘ ಬೆಲೆ ತೆರಬೇಕಾಗುತ್ತೆ ಅಂತ ಎಚ್ಚರಿಕೆ ಸಂದೇಶ ರವಾನಿಸಿದ್ರು. ಮಹಿಳಾ ಮೀಸಲಾತಿ ಅನ್ನೋದು ನಾರಿಯರ ಹಕ್ಕು, ಅದನ್ನ ಅವರಿಗೆ ನೀಡುತ್ತೇವೆ ಎಂದು ಬಣ್ಣಿಸಿದ್ರು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.